ಸೊ ಇದ್ರಲ್ಲಿ ಡೇ ಬೈ ಡೇ ಡಿಪ್ಲೀಟ್ ಆಗ್ತಾ ಇರುತ್ತೆ ಅದು. ಸೊ ಹಾಗಾಗಿನೇ ಅವ್ರ ಕೈ ಆಡ್ಸಕ್ಕಾಗದೇ ಇರೋದು, ನೆಕ್ ಕಂಟ್ರೋಲ್ ಮಸಲ್ ವೀಕ್ ಆಗ್ತಾ ಇರುತ್ತೆ. ಹೌದು, ಆ ತರ ಆಗ್ತಾ ಇರುತ್ತೆ. ಓಕೆ. ಸೊ ನೆಕ್ ಕಂಟ್ರೋಲ್, ಹ್ಯಾಂಡ್ ಮೂವ್ಮೆಂಟ್ಸ್ ಡಾಕ್ಟರ್ ನಿಮಗೆ ಹೇಳಿದ್ರು ಹಿಂಗಿದೆ ಅವನಿಗೆ ಸಮಸ್ಯೆ ಮೇ ಬಿ ಇರ್ಬೋದು, ಸಸ್ಪೆಕ್ಟಿಂಗ್ ಅನ್ಕೊಂಡಿದೀವಿ ಅಂತ. ಅದು ಬಂದ್ರೆ ಏನಾಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರ ನಿಮ್ಗೆ? 2 years ಒಳಗಡೆ ಡೆತ್ ಆಗೋ ಚಾನ್ಸಸ್ ಇತ್ತು ಅಂತ ಹೇಳಿದ್ರು. 2 ವರ್ಷದೊಳಗೆ ಮಗು ಜೀವನ ಕಳ್ಕೋಬಹುದು ಅಂತ. ಟಚ್ ಇಲ್ಲ ಆ ಥರದ್ದೇನಾಗಲ್ಲ, ಬಟ್ ಆಗ್ಬೋದು ಅಂತ ಹೇಳಿದ್ರು. ಹೆಂಗ್ ರಿಸೀವ್ ಮಾಡ್ಕೊಂಡ್ರಿ ನೀವು ಅದನ್ನ? ನಮ್ಗೆ ಇವಾಗೂ ಅಳು ಬರುತ್ತೆ ಹೇಳಿದ್ರೆ, ಬಟ್ ಓಕೆ, ಇವಾಗ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೀವಿ. ಅವ್ನಿಗೆ ಮಾಡಲೇಬೇಕಿನ್ನ, ಯಾಕಂದ್ರೆ ಅವ್ನ ನಗು ಅಂತೂ ನಾವು ಬಿಟ್ಕೊಳಕ್ಕಂತೂ ಆಗಲ್ಲ. ಅದು ಬೀಯಿಂಗ್ ಎ ಫಾದರ್ ಆಗಿ ಹುಡುಗಿ ಅಂತೂ ನೋಡ್ಕೊಂಡೇ ಇರ್ತಾಳೆ 24 ಗಂಟೆ. ಅವನ್ನೇ ಎಲ್ಲೂ ಈಚೆ ಹೋಗಕ್ಕೂ ಆಗ್ತಿಲ್ಲ ನಮ್ಗೆ. ನೇರವಾಗಿ ಡಾಕ್ಟ್ರು ಹೇಳಿದ್ರು 2 ವರ್ಷದೊಳಗೆ ನೀವೇನಾದ್ರೂ ಮಾಡ್ಲೇಬೇಕು ಮಗು ಉಳಿಸ್ಕೊಳಕ್ಕೆ ಅಂತ. ಓಕೆ. ಅದ್ರೊಳಗಡೆ ಒಬ್ಬ ಬಾಣಂತಿ ನೀವು ಹೆಂಗ್ ಸಹಿಸ್ಕೊಂಡ್ರಿ? ಅದೇ ಲೈಕ್ ತುಂಬ ಪ್ರೆಷರ್ ಇತ್ತು. ಅದು ಹೇಳೋಕ್ಕಾಗ್ತಾ ಇಲ್ಲ. ಅದು ಇಟ್ ವಾಸ್ ನಾಟ್ ಈಸಿ, ಅಷ್ಟು ಈಸಿಯಾಗಿಲ್ಲ. ಲೈಕ್ 2 days ಅದು 10